ಇಂದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಶಕ್ತಿ ಕ್ಷೇತ್ರವಾಗಿರುವಂತಹ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳಕ್ಕೆ ತಮಿಳುನಾಡಿನ ಖ್ಯಾತ ನಟ ಹಾಗೂ ಪ್ರಸ್ತುತ ತಮಿಳುನಾಡಿನ ಸಿಎಂ ಆಗಿರುವಂತಹ ವಿಜಯ್ ಅವರು ಆಗಮಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಒಂದಿಷ್ಟು ಮಾರ್ಪಾಡುಗಳು ಆಗಿದೆ ಅಂತ ಹೇಳ್ಬೋದು. ದರ್ಶನದ ವಿಷಯದಲ್ಲಿ ಅಂದ್ರೆ 3 ಗಂಟೆ ಸುಮಾರಿಗೆ ಇಲ್ಲಿಗೆ ಭೇಟಿ ನೀಡಲಿರುವಂತಹ ವಿಜಯ್ ಅವರು 3 ರಿಂದ 4 ಗಂಟೆ ತನಕ ಇಲ್ಲಿ ದೇವಸ್ಥಾನದಲ್ಲಿ ಕಾಲವನ್ನು ಕಳೆಯಲಿಕ್ಕಿದ್ದಾರೆ. ಆ ವೇಳೆ ಭಕ್ತರನ್ನ ಸ್ವಲ್ಪ ಅಂದ್ರೆ ನಿರ್ಬಂಧ ವಿಧಿಸಲಾಗಿದೆ ಅಂತಾನೆ ಹೇಳ್ಬೋದು. ಗಮನಿಸ್ತಾ ಹೋದ್ರೆ ಈ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯ ಏನಿದೆ, ಬಹುತೇಕ ಕೇರಳ ಮತ್ತು ಕರ್ನಾಟಕ ಭಾಗದ ಭಕ್ತರು ಹೆಚ್ಚಾಗಿ ಇಲ್ಲಿಗೆ ಭೇಟಿ ನೀಡುವಂಥದ್ದು ಸರ್ವಸಾಮಾನ್ಯ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಸೆಲೆಬ್ರಿಟಿಗಳು ಅತಿ ಹೆಚ್ಚು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ತೆರಳುವಂಥದ್ದು, ಚಂಡಿಕಾ ಹೋಮದಂತ ಒಂದು ಹೋಮವನ್ನ ಮಾಡುವಂಥದ್ದು ಕೂಡ ಒಂದು ಪರಿಪಾಠ ಇಲ್ಲಿ ಇರುವಂಥದ್ದು. ಆದ್ರೆ ತಮಿಳುನಾಡಿನ ವಿಷಯಕ್ಕೆ ಬಂದ್ರೆ, ತಮಿಳುನಾಡಿನಲ್ಲಿ ಸಿಎಂ ಆಗಿದ್ದ MGR ಅವರು ಇಲ್ಲಿ ಬಂದು ಒಂದು ಪ್ರಾರ್ಥನೆ ಮಾಡಿ ಅವರಿಗೆ ಅಲ್ಲಿ ಸಿಎಂ ಪಟ್ಟ ಸಿಕ್ಕಿದ ನಂತರ ಒಂದು ವಿಶೇಷವಾಗಿ ತಮಿಳುನಾಡಿನ ಭಾಗದ ಭಕ್ತರಿಗೆ ಈ ದೇವಸ್ಥಾನದ ಮೇಲೆ ಒಂದಿಷ್ಟು ಒಲವು ಮೂಡಿದೆ ಅಂತ ಹೇಳ್ಬೋದು. ಆ ನಂತರ ಜಯಲಲಿತಾ ಅವರು ಕೂಡ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಗೆ ಬಂದು ದರ್ಶನವನ್ನ ಮಾಡಿ ತೆರಳಿರುತ್ತಾರೆ. ಸದ್ಯ ಅವರ ಹಾದಿಯಲ್ಲಿ ಅಂತ ಹೇಳಿದ್ರೆ ಸಿನಿಮಾ ನಟರಾಗಿ ನಂತರ ಸಿಎಂ ಆಗಿರುವಂತ ಬಹುತೇಕ ಒಂದು ತಮಿಳುನಾಡಿನ ಸಿಎಂ ಅವರು ಇಲ್ಲಿಗೆ ಭೇಟಿ ನೀಡಿರುವಂತದ್ದು ಒಂದು ಸರ್ವೇಸಾಮಾನ್ಯ ಅಂತ ಕಂಡು ಬರ್ತಾ ಇರುವಂತದ್ದು. ಸದ್ಯ ವಿಜಯ್ ಜೋಸಫ್ ಅವರು ಕೂಡ ಇಲ್ಲಿಗೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳಕ್ಕೆ ಭೇಟಿಯನ್ನ ನೀಡ್ತಾ ಇರುವಂತದ್ದು ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಒಂದು ಇಷ್ಟಾರ್ಥ ಸಿದ್ಧಿ ಮತ್ತೆ ಏನು ಪ್ರಾರ್ಥನೆಗಳನ್ನ ಸಲ್ಲಿಸಿಕೊಂಡಿರ್ತಾರೆ ಅಥವಾ ಇನ್ನೇನು ಹರಕೆ ಅಥವಾ ಹರಕೆಗಳು ಏನಿರ್ತಾರೆ ಅದೆಲ್ಲ ಫಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿಗೆ ಅವರು ಭೇಟಿ ನೀಡ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಯಾರೋ ಭಕ್ತರು ಅಥವಾ ತಮಿಳುನಾಡಿನ ಮೂಲದಿಂದ ಬಂದಂತ ಒಂದು ಮಾಹಿತಿಯ ಪ್ರಕಾರ ಏನಂತ ಹೇಳಿದ್ರೆ, ಇಲ್ಲಿ ಬಂದು ಪೂಜೆ ಸಲ್ಲಿಸಿದ ನಂತರ ಏನು ಇಷ್ಟಾರ್ಥ ಏನಿದೆ ಅದು ನೆರವೇರ್ತಾರೆ ಅನ್ನುವಂತ ಒಂದು ಮಾಹಿತಿಯ ಮೇರೆಗೆ ಇಲ್ಲಿ ಅವರು ಭೇಟಿ ನೀಡುತ್ತಿರುವುದಾಗಿ ತಿಳಿದು ಬಂದಿರುವಂತದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.